ನೋಡಿ, ನಾನು ನಿಮಗೆ ಭಾಳ ಸ್ಪಷ್ಟಪಡಿಸ್ತೀನಿ. ನನ್ನ ಮನೆಯಲ್ಲಿರ್ತಕ್ಕಂಥ ನನ್ನ ಮಗನ ಆದಿಯಾಗಿ ನಾನು ಇದೇ ಪಕ್ಷಕ್ಕೆ ಓಟ್ ಹಾಕಂತ ಹೇಳಕ್ಕೆ, ಇದೇ ಪಕ್ಷದಲ್ಲಿ ಇರ್ರಿ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಅವರವರ ಅವಿಭಕ್ತ ಸ್ವಾತಂತ್ರ್ಯ. ನಿಮ್ಗೆ ಅದನ್ನು ವಿಷಯ ಮಾಡಬೇಕಾಗಿರೋ ಏನು ಅಭಿವೃದ್ಧಿ ವಿಷಯ ಮಾಡಿ ಪ್ರಶ್ನೆ ಕೇಳಬೇಕಾಗಿದೆ? ಯತ್ನಾಳ್ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಹೇಳಿ. ಕೇಂದ್ರ ಮಂತ್ರಿಗಳಿದ್ದಾಗ ಏನು ಮಾಡಿದ್ದಾರೆ ಅವರು? ಬಿಜಾಪುರ ನಗರದ ಶಾಸಕರಾಗಿ ಏನು ಮಾಡಿದ್ದಾರೆ? ಅವ್ರ ಕೊಡುಗೆ ಏನು? ನೀವು ಅದನ್ನು ಬಿಡ್ತೀರಿ. ಅವ್ರು ಬರೀ ಬೈದಿದ್ದೇ ಭಾಳ ದೊಡ್ಡ ಪ್ರಚಾರ ಮಾಡ್ಕೊತ ಕೊಡ್ತೀರಿ. ಇದನ್ನೆಲ್ಲ ಬಿಟ್ಬಿಡ್ರಿ. ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಕೇಳ್ರಿ. ನಾನು ಹೀಗೆ ಬರ್ತೀನಿ ಅಂತ ಹೇಳಿದೆ. ಡಿಲಿಮಿಟೇಷನ್ ತನಕ ಯಾಕೆ ಕಾಯಬೇಕು? ನಾನು ಹೇಳೇ ಬಿಟ್ಟಿದ್ದೀನಿ. ವ್ಯಕ್ತಿ ಬಗ್ಗೆ ಜನರಲ್ಲಿ ಯಾರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಜಿಲ್ಲೆ ಜನ ಸಾಬೀತು ಮಾಡ್ತಾರೆ. ನೋಡಪ್ಪ, ನಾಳೆ ಈ ಚುನಾವಣೆ ರಿಸಲ್ಟ್ ಬಂದು ಮರುದಿವಸನೇ ಬರ್ತೀನಿ ನಿಮ್ಮ ಎದುರಿಗೆ. ಅವತ್ತು ನೀವು ಮಾತಾಡಕತ್ರಿ, ನಾನು ಮಾತಾಡ್ತೀನಿ, ಅವರು ಮಾತಾಡ್ರಿ, ಒಂದೇ ವ್ಯಕ್ತಿ ಕರೆಸಿ. ಆಯ್ತಾ? ನೀವು ಬರ್ತೀರಾ ನೋಡಕ್ಕೆ ಅವ್ರನ್ನ? ಇವತ್ತೇ ಬರ್ತಾ ಇದ್ದಾರೆ, 4 ಗಂಟೆಗೆ ಬರ್ತೀರಾ? ಬನ್ನಿ. ಮತ್ತೆ ಸುಮ್ಮನೆ ಒಂದು ವ್ಯಕ್ತಿ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ. ನಾನು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಅಲ್ಲ. ಇದೊಂದು 100 ವರ್ಷದ ಪಕ್ಷ ಇದೆ. ಪಕ್ಷದಲ್ಲಿ ಭಾಳ ಜನ ಬರ್ತಾರೆ ಹೋಗ್ತಾರೆ. ನಿಮಗೇನೋ ಒಟ್ಟು ಅದೊಂದು TRP ಹೆಚ್ಚು ಮಾಡ್ಕೊಳಕ್ಕೆ ಒಂದು ಹೆಸರು ಜಪಿಸ್ತಾ ಇದ್ದೀವಿ ನೀವು. ಬರೀ ನಾವು ಯಾಕೆ ಹೇಳ್ತಾರೆ, ಅವರೇ ಮಾಡ್ತಿರಲ್ಲ ಸರ್, ಅವರೇ ಅಸಮಾಧಾನ ಇಟ್ಕೊಂಡು. ನೀವು ಯಾಕೆ ಕೇಳ್ತಾ ಇದ್ದೀರಪ್ಪ? ಬನ್ನಿ ನೋಡ್ಬೇಕಾಗಿತ್ತು ಅವ್ರಿಗೆ. ಅಂದ್ರೆ ಅವ್ರ ಮನೆಯವ್ರು ನೋಡ್ಲಿಲ್ವಾ? ಮೊನ್ನೆ ನಾಮಿನೇಷನ್ ದಿವಸ ಏನು ಹೇಳಿದ್ರು ಅವರು? ಶಾಸಕರಿದ್ದಾರೆ ಬಂದಿದ್ದಾರೆ ಸರ್. ಅವ್ರು ಶಾಸಕರು ಇಲ್ಲದೆ ಇದ್ರೆ ಏನು ಅವ್ರು ಬಿಟ್ಟು ಅವ್ರ ಶಾಸಕರಾದ್ರ? ನೋಡಪ್ಪ, ಹೌದಾ? ಇವತ್ತು ಹಂಗಾದ್ರೆ ಬಂದ್ಬಿಡಿ, ನಿಮಗೂ ಭೇಟಿ ಮಾಡಿಸ್ತೀನಿ ಅವರಿಬ್ಬರು. ಇವತ್ತು ಬರ್ತಾ ಇದ್ದಾರೆ. ಬನ್ನಿ 4 ಗಂಟೆಗೆ. ಕುಮಾರಸ್ವಾಮಿ ಅವರ ಒಂದು ಸ್ಟೇಟ್ಮೆಂಟ್ ಮಹಿಳೆಯರ ಬಗ್ಗೆ ಅಲ್ಲ, ನೀವಿನಾಗೇನು ಹೇಳಿದ್ರಿ? ಕುಮಾರಸ್ವಾಮಿ ಈಗಾಗಲೇ ರಾಜು ಆಲ್ಗೂರವರ ನಾಮಪತ್ರ ನಾವೆಲ್ಲ ಒಗ್ಗಟ್ಟಿನಿಂದ ಸಲ್ಲಿಸಿದ್ದೀವಿ. ಎಲ್ಲ ಶಾಸಕರು, ಪಕ್ಷದ ವರಿಷ್ಠರು, ಕಾರ್ಯಕರ್ತರು, ತಾಯಂದರು ಅಭೂತಪೂರ್ವವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿ ರಾಜು ಆಲ್ಗೂರ್ ಅವರನ್ನು ಗೆಲ್ಲಿಸ್ತಕ್ಕಂಥ ಉತ್ಸಾಹವನ್ನು ಸಾಬೀತುಪಡಿಸಿದ್ದಾರೆ. ಅವ್ರ ಗೆಲುವು ನಿಶ್ಚಿತ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೇನಿದೆ ಹೇಳಿ? ಬಾಗಲಕೋಟೆಯಲ್ಲಿ ಬಾಗಲಕೋಟೆ ನಿರಂತರ ನೋಡ್ತಾ ಇದ್ದೀರಿ. ಮೊನ್ನೆ ಬಸನಗೌಡರು 3 ಲಕ್ಷ ಅಂದರು. ನಿನ್ನೆ ಕ್ಯಾಂಡಿಡೇಟ್ನೇ 2 ಲಕ್ಷ ನಿಮ್ಗೆ ಗೆಲ್ತೀವಿ ಅಂದರು. 1 ಲಕ್ಷ 2 ದಿನದಾಗ ಕಡಿಮೆ ಆಗಿಬಿಟ್ಟೆ. ಕ್ಯಾಂಡಿಡೇಟ್ಗೆ ಹೇಳಿದ್ದು ಬೇರೆ ಮತ್ತು ಸ್ಟಾರ್ ಪ್ರಚಾರಕ್ಕೆ ಹೇಳಿದ್ದು. ಇವೆರಡೂ ಬಿಟ್ಟು ಈ ಸರ್ತಿ ಏನೇ ಇದ್ದರೂ ಕಾಂಗ್ರೆಸ್ಸಿನ ಗೆಲುವು ಬಾಗಲಕೋಟೆಯಲ್ಲಿ ಆಗ್ತದೆ. ಆ ರೀತಿ ಸಾಮರಸ್ಯ ಇದೆ ನಮ್ಮಲ್ಲಿ, ಒಗ್ಗಟ್ಟಿದೆ. ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಕ್ಯಾನ್ವಸ್ ಕೂಡ ಮುಗಿಸಿದ್ದೀವಿ. 8 ಜನ ಶಾಸಕರು. ನಿಮ್ಗೆ ಎಲ್ಲರ ದಾಖಲೆ ಇದ್ರೆ ಕೊಡಿ. ತಾವು ಒಬ್ಬರು ಪತ್ರಕರ್ತರಲ್ಲ, ರಿಸರ್ಚ್ ಮಾಡ್ಬೋದಿತ್ತು ನೀವು. ಅವ್ರು ದಿನದಿಂದ ಬಿಸ್ನೆಸ್ಸೇ ಮಾಡ್ತಾರೆ. ಅವರು ಗೊತ್ತಿಲ್ಲ ನಿಮಗೆ? ಯಾವ ರೀತಿ ನಿಮಗೆ ಗೊತ್ತಿದೆಯಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದು. ಯಾವ ರೀತಿ ನಿಮ್ಮ ಅಭಿಪ್ರಾಯ? ಈಗ ನೀವು ಹೋಗಿ ಸೌಹಾರ್ದ ಫೆಡ್ರೇಷನಲ್ಲಿ ರೆಕಾರ್ಡ್ ತೆಗೀರಿ. ಯಾವ ರೀತಿ ಬಿಸ್ನೆಸ್ ಮಾಡಿದ್ದಾರೆ, ಏನು ಬರೆದಿದ್ದಾರೆ ಸೌಹಾರ್ದ ಫೆಡ್ರೇಷನ್ನಲ್ಲಿ. ಅವೆಲ್ಲ ದಾಖಲೆ ಇದಾವೆ. ನೀವು ಏನು ಅದನ್ನು ರಿಸರ್ಚೇ ಮಾಡಲ್ಲ, ಬರೀ ಅವ್ರ ಬಾಯಿನೇ ರಿಸರ್ಚ್ ಮಾಡ್ಕೊಂಡ್ಬಿಟ್ಟಿರಿ.